ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ ಇವತ್ತು ಸಾಯಂಕಾಲದಿಂದ ರಾತ್ರಿ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಕೇಳಿದ್ರು ಒಬ್ಬರು, ಅದಕ್ಕೆ ಇವತ್ತು ಶೇರ್ ಮಾಡ್ಕೊಂಡ್ರಾತು ಅಂತ ಹೇಳ್ಬಿಟ್ಟು ಮಾಮೂಲಿ ಮಾಡಿರ್ತೀನಿ. ಇವತ್ತನ್ನು ಕೂಡ ಮಾಡ್ತೀನಿ. ನೈಟ್ ರೂಟೀನ್ ಹೇಗಿರುತ್ತೆ ನಂದು ಅಂತಂದು. ಈಗ ಬಂದು ನಾನು ಸಾಂಬಾರು ಮಾಡಬೇಕು. ಕಾಳು ಸಾಂಬಾರು ನೋಡ್ಬೋದು. ಅಲಸಂದಿ ಕಾಳು ಮತ್ತು ಹೆಸರು ಕಾಳನ್ನು ನೆನೆ ಹಾಕಿದ್ದೆ ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ. ಮಧ್ಯಾಹ್ನ ಅದನ್ನು ತಿಂದ್ವಿ. ಹಂಗಾಗಿ ಈಗ ಕಾಳು ಸಾಂಬಾರು ಪಲ್ಯ, ಇದು ಕಾಳು ಸಾಂಬಾರು ಮತ್ತು ಅನ್ನ ಮಾಡ್ತೀನಿ. ಇವತ್ತಿನ ವಿಡಿಯೋಕ್ಕೆ ತುಂಬ ಜನ ಕಮೆಂಟ್ ಮಾಡಿರಿ, ಮಡ್ಕೆ ಕಾಳು ಪಲ್ಯ ಹೆಂಗೆ ಮಾಡೋಕ್ಕೆ ತೋರಿಸ್ರಿ, ಆಮೇಲೆ ರೊಟ್ಟಿ ಹಿಟ್ಟು ನಾದೋದು ಅದು ಹೆಂಗೆ ತೋರಿಸ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ರಿ. ತುಂಬ ಜನ ಮಾಡ್ಯಾರ. ಅಂದರೆ ನಮ್ಮ ಒಂದು 4-5 ಜನ ಮಾಡ್ಯಾರ. ತುಂಬ ಜನನ ನನಗಷ್ಟೇ ಶೇರ್ ಮಾಡ್ಕೊಂಡಾಗ ಯಾರು ನೋಡಲ್ಲ. ಬಟ್ ಇವತ್ತು ಶೇರ್ ಮಾಡ್ಕೊಂಡಿಲ್ಲ. ನಿನ್ನೆ ಮೊನ್ನೆ ಕಾಳು ಪಲ್ಯ 2 ಸಲ ಮಾಡೀನಿ. ಒಂದು ಸಲ ಮಾಡಿದಾಗ ಯಾರು ನೋಡ್ತಾರೆ ಬಿಡು ಕಾಳು ರೆಸಿಪಿನ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಲಿಲ್ಲ ಫಸ್ಟ್ ಟೈಮು. ಸೆಕೆಂಡ್ ಟೈಮು ಶೇರ್ ಮಾಡ್ಕೋಬೇಕಾಗಿತ್ತು. ಬಟ್ ಏನಂದರೆ ಆವಾಗ ಹಂಗೆ ಹಾಕ್ಕೊಂಡೆ, ಟೈಮ್ ಇಲ್ಲ ಮತ್ತು ಯಾರು ನೋಡೋದೇನೂ ಇಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ ವಿಡಿಯೋನ, ರೆಸಿಪಿ ವಿಡಿಯೋ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಹಾಗೆ ಮಾಡಿಬಿಟ್ಟು ಇವತ್ತು ವಿಡಿಯೋ ಶೇರ್ ಮಾಡ್ಕೊಂಡಿನಿ. ಎಲ್ಲರೂ ಕಾಳು ಪಲ್ಯ ರೆಸಿಪಿ ತೋರಿಸ್ರಿ ಅಂತಂದು ಕಮೆಂಟ್ ಮಾಡಿರಿ. ಮೊನ್ನೆನೂ ಒಬ್ಬರು ಕಮೆಂಟ್ ಮಾಡಿದರು ಕಾಳು ಪಲ್ಯ ರೆಸಿಪಿ ತೋರಿಸ್ರಿ ಅಂತಂದು. ಇವಾಗ ನಮ್ಮ ಮನ್ಯಾಗ ಮಡ್ಕೆ ಕಾಳು ಖಾಲಿ ಆಗ್ಯಾವು ಸದ್ಯಕ್ಕೆ. ಡಿಮಾರ್ಟ್ಗೆ ಇಲ್ಲಾಂದ್ರೆ ಎಲ್ಲಾರ ಹೋದಾಗ ತೊಗೊಂಬರ್ಬೇಕು. ತೊಗೊಂಬಂದ್ಮೇಲೆ ನಾನು ಆ ರೆಸಿಪಿನ ಶೇರ್ ಮಾಡ್ಕೊಳಕ್ಕಾಗುತ್ತೆ. ರೊಟ್ಟಿ ಅಂತ ಮಾಡೇ ಮಾಡ್ತೀನಿ. ಇವತ್ತಾದ್ರೂ ಮಾಡ್ತೀನಿ, ಇಲ್ಲಾಂದ್ರೆ ನಾಳೆಗೆ ಮಾಡ್ತೀನಿ ರೊಟ್ಟಿ. ಅದನ್ನು ಹಿಟ್ಟು ಹೆಂಗೆ ಕಲಿಸ್ಕೊಳೋದು ಅದೆಲ್ಲ ನಾನು ರೊಟ್ಟಿ ಮಾಡಿದಾಗ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಈಗ ಮಡ್ಕೆ ಕಾಳು ಪಲ್ಯ ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಇಲ್ಲ. ಯಾಕಂದ್ರೆ ಕಾಳು ಖಾಲಿ ಆಗಿಬಿಟ್ಟು 1 kg ಅಷ್ಟಿದ್ವಾ, ಅವನ್ನ ನೆನೆ ಹಾಕಿ 2 ಟೈಮ್ ಮಾಡ್ಕೊಬಿಟ್ಟೆ. ಅವತ್ತು ರಾತ್ರಿ ಆಲ್ರೆಡಿ ಪಲ್ಯ ಮಾಡಿ ತಿಂದ್ಬಿಟ್ಟು ಮರುದಿನ ಕಮೆಂಟ್ ಬಂದೈತಿ ಕಾಳು ಪಲ್ಯ ರೆಸಿಪಿ ಶೇರ್ ಮಾಡಿರಿ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆನ ಇದನ್ನು ಕಾಳು ಪಲ್ಯ ರೆಸಿಪಿ ಶೇರ್ ಮಾಡಿರಿ ಅಂದಿದ್ರೆ ನಾನು ಅದನ್ನು ಮಾಡ್ಕೊಂಡ್ಬಿಡ್ತಿದ್ದೆ. 2 ಸಲ ಮಾಡಿದಾಗ ಕಮೆಂಟ್ ಬಂದಿಲ್ಲ, ಮಾಡಿ ತಿಂದಾದ್ಮೇಲೆ ಕಮೆಂಟ್ ಬಂದೈತಿ. ಅದಕ್ಕೆ ಶೇರ್ ಮಾಡ್ತೀನಿ ನಾನು ಕಾಳು ಪಲ್ಯ ರೆಸಿಪಿನ ಸದ್ಯದ್ರಲ್ಲೇ ಶೇರ್ ಮಾಡ್ತೀನಿ. ವೇಟ್ ಮಾಡಿರಿ, ಅಲ್ಲಿ ತನಕ ನೀವು ಸ್ವಲ್ಪ ವೇಟ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ. ಏನು ಇವರು ಕೇಳಿದ ರೆಸಿಪಿನ ಶೇರ್ ಮಾಡ್ಕೊತಾನೆ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಕೇಳಿದ ತಕ್ಷಣ ಮಾಡೋಕೆ ಮನ್ಯಾಗ ಅವು ಇರ್ಬೇಕು ನೋಡ್ರಿ. ಕಾಳು ಖಾಲಿ ಆಗಿದ್ಮೇಲೆ ನೀವು ಕಮೆಂಟ್ ಮಾಡಿರಿ. ಹಾಗಾಗಿ ನೆಕ್ಸ್ಟ್ ಟೈಮ್ ನಾನು ಗ್ಯಾರಂಟಿನ ಶೇರ್ ಮಾಡ್ಕೊತೀನಿ. ರೊಟ್ಟಿ ರೆಸಿಪಿ ಅಂತ ನಾಳೆ ಶೇರ್ ಮಾಡ್ತೀನಿ. ಬಟ್ ವಿಡಿಯೋ ಏನಾಗುತ್ತೆ, ಲೇಟ್ ಆಗುತ್ತೆ. ಈಗ 1-2 ವಿಡಿಯೋ ನನ್ನ ಹತ್ರ ಸ್ಟಾಕ್ ಇರ್ತಾವೆ ನೋಡ್ರಿ, ಅವ್ನು ಹಾಕ್ಕೊತ ಬರ್ತೀನಿ. ಈಗ ಇವತ್ತಿಂದ ವಿಡಿಯೋ ನಾಳೆಗೆ ಹಾಕಕ್ಕೆ ಬರಲ್ಲ. ಯಾಕಂದ್ರೆ ಒಂದು ವಿಡಿಯೋ ಆದ್ರೆ ನಮ್ಗೆ ಅಟ್ಲೀಸ್ಟ್ ಒಂದು ವಿಡಿಯೋ ಆದ್ರೆ ನಮ್ಮ ಹತ್ರ ಸ್ಟಾಕ್ ಇರಬೇಕು. ಅಂದ್ರೆ ನಾವು ಒಂದಿನ ವಿಡಿಯೋ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ನಮ್ಗೆ ಒಂದು ವಿಡಿಯೋ ಇರುತ್ತಲ್ಲ, ಅದು ಶೇರ್ ಮಾಡ್ಕೊಬೋದು. ಹಾಗಾಗಿ ಒಂದು ದಿನದಾಗ 2-2 ವಿಡಿಯೋ ಮಾಡ್ಕೊತೀನಿ. ಒಂದೊಂದು ದಿವಸ ಒಂದು ವಿಡಿಯೋನೂ ಮಾಡ್ಕೊಳಂಗಿಲ್ಲ. ನೋಡ್ರಿ ಶನಿವಾರ ಕಣ್ಣು ಭಾಳ ಇತ್ತು, ಹಾಗಾಗಿ ವಿಡಿಯೋನ ಮಾಡ್ಕೊಲಿಲ್ಲ ಅವತ್ತು ಫುಲ್ ಡೇ. ಬೆಳಿಗ್ಗೆ ಒಂದ್ಸಲ ಹೊಲಕ್ಕೆ ಮಾಡ್ಕೊಂಡಿದ್ದೆ, ಅದಷ್ಟು ಮಾಡಿಕೊಂಡೆ. ಮತ್ತು ಹೊಳ್ಳಿ ಇದನ್ನು ವಿಡಿಯೋನ ಮಾಡ್ಕೊಳ್ಳೆ, ಮತ್ತು ಮರುದಿನ ಸಂಡೇ ಮಾಡಿಕೊಂಡೆ. ಹಂಗಾಗುತ್ತೆ ಒಂದೊಂದು ಸಲ. ಅದಕ್ಕೆ ಒಂದೊಂದು ದಿನ ಹೆಚ್ಚು ಕಡಿಮೆ ಆಗುತ್ತೆ ವಿಡಿಯೋ. ಅಲ್ಲಿವರೆಗೂ ನೀವು ವೇಟ್ ಮಾಡಿರಿ, ತಪ್ಪು ತಿಳ್ಕೊಬೇಡ್ರಿ. ಕೇಳಿದ ರೆಸಿಪಿನ ಶೇರ್ ಮಾಡ್ಕೊತಾ ಇಲ್ಲ ಇವರು ಅಂತಂದ್ಬಿಟ್ಟು. ಪಲಾವ್ ರೆಸಿಪಿ ಕೇಳಿದ್ರು, ಅದನ್ನು ನಾಳೆ ಶೇರ್ ಮಾಡ್ಕೊತೀನಿ, ನಾಳೆ ವಿಡಿಯೋದೊಳಗೆ. ಆಮೇಲೆ ಮಸಾಲೆ ಚಿತ್ರಾನ್ನ ಮಾಡಿದ್ದೆ ನಮ್ಮ ತಂಗಿ ಮನೆಯಾಗ, ಅದನ್ನು ಶೇರ್ ಮಾಡ್ಕೊಡ್ರಿ ಅಂದ್ರೆ ಅದನ್ನೂ ಒಂದು ಸಲ ಶೇರ್ ಮಾಡ್ತೀನಿ. ನಿಮ್ಮ ಕಮೆಂಟ್ ಎಲ್ಲ ಓದ್ತೀನಿ, ರಿಪ್ಲೈನೂ ಮಾಡ್ತೀನಿ. ಬಟ್ ಅದು ಮಾಡೋಕ್ಕೆ ಟೈಮ್ ಬೇಕು ನೋಡಿರಿ. ಒಂದೊಂದು ವಿಡಿಯೋದಾಗ ಶೇರ್ ಮಾಡ್ಕೊತೀನಿ. ಆದಷ್ಟು ನಿಮ್ಮ ಸಪೋರ್ಟು ಹಿಂಗೆ ಇರಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ಬರ್ರಿ ನಾನು ಕಾಳು ಪಲ್ಯಕ್ಕೆ ಇದನ್ನು ಹೆಚ್ಕೊತೀನಿ. ಏನಪ್ಪ ಅಂದ್ರೆ ಸ್ಟೋರೇಜ್ ಫುಲ್ ಆಗಕ್ಕೆ ಬಂತು. ಇದು ಈರುಳ್ಳಿ, ಕಾಯಿ, ಟೊಮೆಟೊವನ್ನೆಲ್ಲ ಹೆಚ್ಕೊಂಡು ಕಾಳು ಪಲ್ಯಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ. ಇವತ್ತು ಬರೀ ಅನ್ನ ಮಾಡ್ಕೊತೀನಿ. ರೊಟ್ಟಿ ಮಾಡೋಂಗಿಲ್ಲ. ಟೈಮ್ ಬಂದು 8 ಗಂಟೆ ಆಯ್ತು. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು ಅದೆಲ್ಲ ಕೆಲಸ ಇತ್ತು. ಮಧ್ಯಾಹ್ನ ಒಂಚೂರು ಮಲ್ಕೊಂಡಿದ್ದೆ, ಯಾಕಂದ್ರೆ ರಾತ್ರಿ ಲೇಟಾಗಿ ಮಲ್ಕೊತೀನಿ. ಮತ್ತು ಬೆಳಿಗ್ಗೆ 6 ಗಂಟೆಗೆ ಎದ್ದು ವಾಕಿಂಗ್ ಅದಕ್ಕೆ ಹೋಗ್ತೀನಿ ನೋಡ್ರಿ. ಹಾಗಾಗಿ ಸ್ವಲ್ಪ ಮಧ್ಯಾಹ್ನ ಒಂದು ಅರ್ಧ ತಾಸು ಮಲ್ಕೊಂಡಂಗೆ ಎಷ್ಟೋ ಹಳವಾರ ಆಕೈತಿ. ಅದಕ್ಕೆ ಈಗ ಬರ್ರಿ ಕಂಟಿನ್ಯೂ ಮಾಡ್ತೀನಿ. ಮಾತಾಡ್ಕೊತೀನಿ, ಹಂಗೆ ಮಾತಾಡ್ಕೊತ ನಿಂದಿರ್ತೀನಿ. ಆಮೇಲೆ ನೋಡೋಣ ನೆಕ್ಸ್ಟ್ ವೀಡಿಯೋದಾಗ ಶೇರ್ ಮಾಡ್ಕೊತೀನಿ. ಅದು ಇನ್ನೊಂದು ಐತಿ.
ನೋಡ್ರಿ ಈಗ ನಮ್ಮ ಮನೆಯವರು ನಾ ಹೆಚ್ಚಿ ಕೊಡ್ತೀನಿ, ನಾನೇ ಕೊಟ್ಟೆ ಹೆಚ್ಚಕ್ಕೆ. ಯಾಕಂದ್ರೆ ಫೋನ್ಯಾಗ ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು. ಈಗ ಅದನ್ನು ನಾನು ಡಿಲೀಟ್ ಮಾಡ್ಕೊತ ಕೂತ್ಕೊಂಡ್ರೆ ಮತ್ತು ಇದು ಲೇಟ್ ಆಗುತ್ತೆ, ಸಾಂಬಾರು ಮಾಡೋದು ಅಡುಗೆನೂ ಲೇಟ್ ಆಗುತ್ತೆ, ನಾವ್ಯಾಗ ಊಟ ಮಾಡಿಸೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೆಚ್ಚು ಕೊಡ್ರಿ ಟಿ ವಿ ನೋಡ್ಕೊತ ನಾನು ಎಲ್ಲ ಸ್ಟೋರೇಜ್ ಕ್ಲೀನ್ ಮಾಡ್ಕೊತೀನಿ, ಡಿಲೀಟ್ ಮಾಡ್ತೀನಿ ಬೇರೆ ಬ್ಯಾಡವಾಗಿರೋವಂಥ ವೀಡಿಯೋನ ಅಂತಂದೆ. ಹಂಗಾಗಿ ಅವರ ಹೆಚ್ಚು ಕೊಡಾಕತ್ತಾರ ಫ್ರೆಂಡ್ಸ್. ಸಣ್ಣದಾಗಿ ಕಟ್ ಮಾಡ್ಕೊತ ಕುಂತ್ಬಿಡ್ತಾರೆ, ದೊಡ್ಡದು ಕಟ್ ಮಾಡಿರಿ ಅಂತಂದು ಹೇಳಾಕತ್ತಿದ್ದೆ ನಾನು ಅವ್ರಿಗೆ. ಈರುಳ್ಳಿ ಟೊಮೆಟೊ ಎಲ್ಲ ರುಬ್ತೀನಲ್ಲ, ಸ್ವಲ್ಪ ದೊಡ್ಡದಾಗಿರಲಿ, ತೀರ ಚಿಕ್ಕದು ಬೇಡ ಅಂದ್ರೆ ಚಿಕ್ಕದಾಗಿನ ಕಟ್ ಮಾಡಿಬಿಟ್ಟಿದ್ರು ಆಲ್ರೆಡಿ. ಆಮೇಲೆ ಆಲೂಗಡ್ಡೆನೂ ಅಷ್ಟೇ ಸ್ವಲ್ಪ ದೊಡ್ಡದು ಕಟ್ ಮಾಡಿರಿ ಅಂದರೆ ಅದನ್ನು ಕೂಡ ಕೊರ್ಕೊತ ಕುಂತ್ಬಿಟ್ಟಿದ್ರು ಸಣ್ಣದಾಗಿ. ಮತ್ತು ಹೇಳಿದೆ ಆಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಕಟ್ ಮಾಡಿದ್ರೆ ನಮ್ಮ ನವ್ವಕ್ಕ ಅಲ್ಲೇ ಕುತ್ಕೊಂಡು ಅವ್ರ ಪಕ್ಕಕ್ಕೆ ನೋಡ್ಬೋದು. ಕೊಡ್ರಿ ಅಂದರೆ ಇಷ್ಟು ಸಣ್ಣಗೆ ಹೆಚ್ಚಾರ. ಆಮೇಲೆ ಇದು ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಟೇಸ್ಟಿಗೋಸ್ಕರ ತೊಗೊಂಡಿನಿ. ಇದು ಬೆಳ್ಳುಳ್ಳಿ ಎಕ್ಸ್ಟ್ರಾ ಉಳ್ದೈತೆ ಬಿಡ್ರಿ, ಇನ್ನು ತೆಗೆದು ಇಟ್ಕೊತೀನಿ ನಾಳೆಗೆ. ಇದು ಒಂದು ಈರುಳ್ಳಿ ಮೀಡಿಯಮ್ ಸೈಜು, ಮತ್ತು ಒಗ್ಗರಣೆ ಕರಿಬೇವು, ಕೊತ್ತಂಬರಿ, ಆಮೇಲೆ ಕಾಳು ಇಲ್ಲದವು. ಇದು ಒಂದು 2 ಮೀಡಿಯಮ್ ಸೈಜ್ದು ಆಲೂಗಡ್ಡೆ ತೊಗೊಂಡಿನಿ. ಬದ್ನಿಕಾಯಿ ಇದ್ರೆ ಬದ್ನಿಕಾಯಿನೂ ಹಾಕ್ಕೋಬೋದು, ಬಟ್ ಬದ್ನಿಕಾಯಿ ಖಾಲಿ ಆಗ್ಯಾವ, ಹಾಗಾಗಿ ಬರೀ ಆಲೂಗಡ್ಡೆ ಹಾಕಿ ಮಾಡಕತ್ತೀನಿ. ಬರ್ರಿ ಈಗ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ಕೊತೀನಿ. ಈಗ ನೋಡಿರಿ, ನಾನು ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಮತ್ತು ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳಕತ್ತೀನಿ ರುಬ್ಬಕ್ಕೆ. ಆಮೇಲೆ ಇಲ್ಲಿ ನೋಡ್ಬೋದು ಟೊಮೆಟೊನೂ ಕೂಡ ಹಾಕ್ಕೊಳಕತ್ತೀನಿ. 2 ಟೊಮೆಟೊ ಅದು ಸಣ್ಣದಾಗಿ ಹೆಚ್ಚಾರಲ್ಲ, ಹಾಗಾಗಿ ಜಾಸ್ತಿ ಕಾಣಕತ್ತೈತಿ. 1 ಟೊಮೆಟೊ ಒಂದು ಸ್ವಲ್ಪ ಹುಣಸೆ ಹುಳಿನೂ ಕೂಡ ಹಾಕ್ಕೋಬೋದು. ನಾನು ಬರೀ 2 ಟೊಮೆಟೊ ಹಾಕ್ಕೊಂಡೀನಿ. ಇಲ್ಲಿ ನೋಡ್ಬೋದು ಕೊತ್ತಂಬರಿನೂ ಸಹ ರುಬ್ಬಕ್ಕೆ ಹಾಕ್ಕೊಳಕತ್ತೀನಿ. ಉಷ್ಟು ಟೊಮೆಟೊ ರಸ ಅದರಲ್ಲೇ ಇತ್ತಲ್ಲ, ಅದನ್ನು ಕೂಡ ಹಾಕ್ಕೊಳಕತ್ತೀನಿ ಫ್ರೆಂಡ್ಸ್. ಈಗ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಆಮೇಲೆ ಕೊಬ್ಬರಿ ಇದನ್ನೆಲ್ಲ ಹಾಕಿದ ಮೇಲೆ ನೋಡ್ಬೋದು ಒಂದು 2 ಪೀಸಷ್ಟು ಚಕ್ಕೆನ ಹಾಕ್ಕೊಂಡೀನಿ. ಚಕ್ಕೆ ಆದಮೇಲೆ 2 ಲವಂಗ ಹಾಕ್ಕೊಂಡೀನಿ. ಒಂದು ಏಲಕ್ಕಿ, ಇದು 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳಕತ್ತೀನಿ. ಏಲಕ್ಕಿ ಏನು ಹಾಕ್ಕೊಳೋದು ಬೇಕಾಗಿಲ್ಲ ಈ ಸಾಂಬಾರಿಗೆ. ಈಗ ನೋಡ್ಬೋದು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳಕತ್ತೀನಿ. ಸ್ವಲ್ಪ ನೀರು ಹಾಕಿ ರುಬ್ಕೊಳಕತ್ತೀನಿ. ನೋಡ್ಬೋದು ಫುಲ್ ನೈಸಾಗಿ ರುಬ್ಕೋಬೇಕಾಗುತ್ತೆ. ತರಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು, ಹಂಗಾಗಿ ನೈಸಾಗಿ ಫುಲ್ಲು ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡ್ಬೋದು ತೋರಿಸ್ತಾ ಇದ್ದೀನಿ. ಈ ರೀತಿ ಸಿಲಿಕಾನ್ದು ಇದಕ್ಕೇನಂತೀರಿ, ನಾವು ಅಂಕರ್ ಚಮಚೆ ಅಂತಿದ್ವಿ. ಈ ಥರದ್ದಿತ್ತಂದ್ರೆ ಈ ರೀತಿ ನಾವು ಮಿಕ್ಸಿ ಜಾರಿಂದ ಎಲ್ಲ ನೀಟಾಗಿ ತಕ್ಕೋಬೋದು, ಕ್ಲೀನಾಗಿ ಎಲ್ಲ ಬಂದ್ಬಿಡುತ್ತೆ. ಇಲ್ಲಿ ನೋಡ್ಬೋದು ಒಂದು ಕುಕ್ಕರ್ನ ನಾನು ಬಿಸಿಗಿಟ್ಟಿದ್ದೆ. ಅದಕ್ಕೆ ಈಗ ಒಂದು 2ರಿಂದ 2.5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡೀನಿ. ಎಣ್ಣೆ ಕಾದ್ಮೇಲೆ 1 ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ಕೊಂಡೀನಿ. ಆಮೇಲೆ 1 ಒಣಮೆಣ್ಸಿನ್ಕಾಯಿನ ಈ ಥರ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಕಾಳು ಹಾಕ್ತಾ ಇರೋದ್ರಿಂದ ಹಾಗಾಗಿ ನಾನು ಹಿಂಗನ್ನು ಕೂಡ ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಹಿಂಗೆ ಹಾಕಿದ ಮೇಲೆ ನೆನೆಸಿರುವಂಥ ಅಲಸಂದೆ ಕಾಳು ಮತ್ತು ಹೆಸರು ಕಾಳನ್ನು ಕೂಡ ಹಾಕ್ಕೊಂಡೆ. ಅದು ಹಾಕಿದ ಮೇಲೆ ಈಗ ನೋಡ್ಬೋದು ಆಲೂಗಡ್ಡೆನೂ ಕೂಡ ನೀರಾಗ ಹಾಕಿಟ್ಟಿದ್ದೆ, ಕಪ್ಪಾಗುತ್ತಾ ಅಂಥೇಳಿ ಆಲೂಗಡ್ಡೆ ಹಾಕಿದೆ. ಆಲೂಗಡ್ಡೆ ಹಾಕಿದ ಮೇಲೆ ಕರಿಬೇವನ್ನು ಕೈಯಲ್ಲೇ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಆಲೂಗಡ್ಡೆ, ಕಾಳು ಮತ್ತು ಕರಿಬೇವು ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಮಾಡಿದ ಮೇಲೆ ಈಗ ನೋಡ್ಬೋದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡೀನಿ. 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡೀನಿ. 2 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡೀನಿ. ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. 2 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳಕತ್ತೀನಿ. ಇದೆಲ್ಲ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಹಸಿ ವಾಸನೆ ಹೋಗಬೇಕು, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಒಂದು ರುಚಿಗೆ ತಕ್ಕಷ್ಟು 2.5 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡೀನಿ. ಉಪ್ಪು ಹಾಕಿದ ಮೇಲೆ ಈಗ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಿದ ಮೇಲೆ ಈಗ ನೋಡ್ಬೋದು ರುಬ್ಬಿರುವಂಥ ಮಸಾಲೆನ ಕಾಳಿ ಮತ್ತು ಆಲೂಗಡ್ಡೆ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಎಣ್ಣೆ ಬಿಟ್ಕೊಂಬರುತ್ತೆ ಫ್ರೈ ಮಾಡ್ತಾ ಅಲ್ಲಿವರೆಗೂ ಫ್ರೈ ಮಾಡಿದ ಮೇಲೆ ಈಗ ನೀರು ನಮ್ಗೆ ಸಾಂಬಾರು ಎಷ್ಟು ಬೇಕು, ಹದ ಎಷ್ಟು ಬೇಕು ನೋಡಿರಿ, ನೋಡ್ಕೊಂಬಿಟ್ಟು ನೀರು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 1ರಿಂದ 2 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡೀನಿ. ನೀರು ಹಾಕಿ ಈಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ಚೆನ್ನಾಗಿ ಕುದಿಬೇಕು ಸಾಂಬಾರು, ಅಂದ್ರೆ ರುಚಿ ಚೆನ್ನಾಗಿ ಬರ್ತೈತಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಮಿಕ್ಸ್ ಮಾಡ್ಕೊಳಕತ್ತೀನಿ ನೀರು ಹಾಕಿದ ಮೇಲೆ.
ಅದನ್ನು ನಿಮ್ಗೆ ನೀರಾಗಿ ಬೇಕಂದರೆ ನೀರಾಗಿ ಮಾಡ್ಕೋಬೋದು, ಗಟ್ಟಿ ಬೇಕಂದರೆ ಗಟ್ಟಿನೂ ಕೂಡ ಮಾಡ್ಕೋಬೋದು. ಈ ಸಾಂಬಾರು ಚಪಾತಿ, ದೋಸೆ, ಅನ್ನ ಎಲ್ಲದಕ್ಕೂ ಹೊಂದ್ಕೊಳ್ತೈತಿ ಫ್ರೆಂಡ್ಸ್, ಗಟ್ಟಿಯಾಗಿರುತ್ತೆ. ಆಮೇಲೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡ್ಕೋಬೇಕು. ಆಮೇಲೆ ಏನಾಗುತ್ತಾ ಅಂದ್ರೆ ಅದು ಸಾಂಬಾರು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಫಸ್ಟ್ಗೆ ಒಂದು ಸ್ವಲ್ಪ ನೀರಾಗಿ ಮಾಡ್ಕೊಂಡ್ವಿ ಅಂದ್ರೆ ಆಮೇಲೆ ಅದು ಗಟ್ಟಿ ಆದ್ರೂ ಒಂದು ಹದವಾಗಿರುತ್ತೆ ಫ್ರೆಂಡ್ಸ್. ನೋಡಿರಿ, ಈಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ಒಂದು ಕುದಿ ಬಂದಮೇಲೆ ಅದ್ರ ಮುಚ್ಚಳನ ಮುಚ್ಚಬೇಕಾಗುತ್ತೆ, ಇಲ್ಲಾಂದ್ರೆ ಮುಂಚೆನೂ ಕೂಡ ಮುಚ್ಕೋಬೋದು. ಈಗ ನೋಡಿರಿ, ಕುಕ್ಕರ್ ಮುಚ್ಚಳನ ಮುಚ್ಚಿಡ್ತಾ ಇದ್ದೀನಿ ಫ್ರೆಂಡ್ಸ್. 1 ರಿಂದ 2 ಅಥವಾ 3 ವಿಸಲ್ ಕೂಗಿಸ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿ ಬರ್ತೈತಿ. ಏನೋ ತೆಲ್ ನುಸಾಗತ್ತೈತೇನ ಅಂತ ಮಕ್ಕೊಂಡಿದ್ದೆ ನಾನು. ಇವ್ರು ಅನ್ನಕ್ಕಿಟ್ರ ಅದನ್ನು ಚಿಕ್ಕದು ಅದು ಒಂಥರ ಇರುತ್ತೆ ರೀ ಫ್ರೆಂಡ್ಸ್, ತೋರಿಸ್ತೀನಿ ನಾನು ಅದನ್ನು. ಅದು ಸರಿಯಾಗಿ ಕುಂತೇ ಇಲ್ಲ. ಅದನ್ನೇನು ಮಾಡ್ರೆ ಹಂಗೆ ಅನ್ನಕ್ಕಿಟ್ಬಿಟ್ರೆ ಅದು ಫುಲ್ಲು ಮ್ಯಾಗ ಹಾರ್ಕೊಂಡು ಹೋಗಿ ಇದು ಗಂಜಿ ಎಲ್ಲ ಮ್ಯಾಗ ಸಿಡಿದ್ಬಿಡ್ತು. ಅಲ್ಲೆಲ್ಲ ಡಬ್ಬಿಗೆ ಸಿಡ್ದೈತಿ. ಡಬ್ಬಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನಾಳೆ ಮಾಡ್ತೀನಿ. ಇವತ್ತಂಕರ ಆಗಲಿಲ್ಲ, ನಾಳೆ ಮಾಡ್ಬೇಕಂತ ಮಾಡೀನಿ. ಯಾಕಂದ್ರೆ ಸಕ್ರೆ ಮತ್ತು ಚಾ ಪುಡಿ ಡಬ್ಬಿ, ಇನ್ನೊಂದು ಬ್ಯಾಳಿ ಡಬ್ಬಿಗೆ ಅಷ್ಟೇ ಸಿಡ್ದೈತೆ ಅದು ಗಂಜಿ. ಅವೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ಥರ ಸ್ಟೀಲಿಂದು ಇಷ್ಟು ದಿವಸ ಆದ್ರೆ ನಮಗೇನು ಪ್ರಾಬ್ಲಮ್ ಆಗಿಲ್ಲ. ಈ ಕುಕ್ಕರಿಂದ ಚೆನ್ನಾಗೇ ಬಂದವು. ಅಂದರೆ ಏನಂದರೆ ನಾವು ಮುಚ್ಚಬೇಕಾದ್ರೆ ನೋಡ್ಕೊಂಬಿಟ್ಟು ಮುಚ್ಚಬೇಕಾಗತ್ತೆ. ಇಲ್ಲಾಂದ್ರೆ ಈ ಥರ ಅದು ಮ್ಯಾಗ ಹಾರ್ಕೊಂಡು ಹೋಗಿ ಎಲ್ಲ ಗಂಜಿ ಹೊರಗೆ ಬಂದುಬಿಡ್ತೈತಿ. ಹತ್ತಿರ ಇದ್ರೆ ಅದು ನಮ್ಗೆ ಸಿಡಿದ್ಬಿಡುತ್ತೆ. ಕೈಗೆ ಮಾರಿ ಎಲ್ಲ ಸುಟ್ಕೊಂಡು ನಾವು ಲೆಕ್ಕ. ನಾವು ಅವತ್ತೆಲ್ಲರೂ ಒಳಗಿದ್ವಿ, ಏನೂ ಆಗಲಿಲ್ಲ ಯಾರಿಗೂ. ನಮ್ಮ ಮನೆಯವ್ರು ಬಂದರ ಗ್ಯಾಸ್ ಆಫ್ ಮಾಡಿ ನಿಂತ್ಕೊಂಡ್ರು. ಅದೆಲ್ಲ ಹೋದ್ಮೇಲೆ ಮತ್ತೆ ಹೊಳ್ಳಿ ಒಂದು ಸ್ವಲ್ಪ ನೀರು ಹಾಕಿ ಅನ್ನಕ್ಕಿಟ್ರು. ಅದನ್ನು ನಾನು ನಿಮ್ಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ, ಇನ್ನು ಕೆಲವೊಬ್ರಿಗೆ ಗೊತ್ತಿರಲ್ಲ. ಒಂದೊಂದು ಸಲ ಹಂಗೆ ಮುಚ್ಚಿಬಿಡ್ತೀವಿ, ಕರೆಕ್ಟ್ ಆಯ್ತು ಬಿಡು ಅಂತ ಹೇಳ್ಬಿಟ್ಟು. ಬಟ್ ಪ್ರತಿ ಸಲ ನಾವು ಕುಕ್ಕರ್ನ ಮುಚ್ಚಬೇಕಾದ್ರೆ ಅದ್ರದ್ದು ಲಿಡ್ ಇರುತ್ತೆ ನೋಡ್ರಿ, ಅದನ್ನ ನೋಡಿಬಿಟ್ಟು ಕರೆಕ್ಟಾಗಿ ಕುಂತಾವೋ ಇಲ್ಲ ಅದನ್ನ ನೋಡಿ ಮುಚ್ಚಬೇಕಾಗುತ್ತೆ ಫ್ರೆಂಡ್ಸ್. ಇದೊಂದು ಜಾಗೃತಿ ಇರಬೇಕು ಎಲ್ಲರಿಗೂ, ಮನ್ಯಾಗ ಅಡುಗೆ ಮಾಡೋರಿಗೆ. ಇಲ್ಲಂದ್ರೆ ದೂರ ಇದ್ರೆ ಏನಾಗಲ್ಲ. ಈಗ ಹತ್ರ ನಿಂತ್ಕೊಂಡು ಏನಾದರೂ ಮತ್ತೆ ಬೇರೆ ಏನಾದರೂ ಅಡುಗೆ ಮಾಡ್ತಿರ್ತೀವಿ ನೋಡ್ರಿ, ಅವಾಗ ಪಕ್ಕಕ್ಕೆ ನಿಂತಾಗ ಸಿಡಿದ್ಬಿಟ್ರೆ ಏನು ಮಾಡ್ತೀರಿ, ಎಲ್ಲ ಸುಟ್ಕೊಂಡು ಹೋಗಲ್ಲಕ್ಕ. ಅದಕ್ಕೆ ಹುಷಾರಾಗಿ ನೋಡ್ಕೊಂಡು ಮುಚ್ಚ್ರಿ. ನಾನು ಈಗಂತೂ ಕುಕ್ಕರು ಗ್ಯಾಸ್ ಅಂದರೆ ಭಯ ಆಗತ್ಬಿಟ್ಟೈತಿ ನನಗಂತೂ. ಯಾಕೆ ಗೊತ್ತಿಲ್ಲ, ಕುಕ್ಕರ್ ಕೂಗ್ಬೇಕಾದ್ರೆ ಬರೀ ದೇವಿ ದೇವಿ ಅಂತ ದೇವಮ್ಮನ ನಾನು ನೆನೆಸ್ಕೊತಿರ್ತೀನಿ. ಅದು ಭಯ ಹೊಕ್ಕೊಂಬಿಟ್ಟೈತಿ ನನಗೆ. ಮತ್ತು ಗ್ಯಾಸ್ ದೊಡ್ಡ ಒಲಿನ ಈಗ ನೋಡ್ರಿ ಯೂಸ್ ಮಾಡಿರ್ತೀನಿ. ಮಾಡಿದ ತಕ್ಷಣ ಅದನ್ನು ಆಫ್ ಮಾಡಿರ್ತೀನಿ. ಒಂದು 5 ನಿಮಿಷನ ಅಲ್ಲ ಆಗೋ ತಕ್ಷಣ ಅದನ್ನ ಆನ್ ಮಾಡಿ ನಾವು ಬೇರೆ ಏನಾದರೂ ಅಡುಗೆ ಮಾಡೋಕ್ಕಿಟ್ವಿ ಅಂದರೆ ಏನಾಗತ್ತೆ ಅಂದ್ರೆ ಹಡಗ್ ಅಂತಂದು ಆಫ್ ಆಗಿಬಿಡುತ್ತೆ. ಅದು ಇದು ಒಳಗೆ ಹೋಗ್ಬಿಡ್ತೈತಿ. ಅದು ಏರ್ ಹಿಡಿದಿರ್ತೈತಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ, ಅದು ಒಂದು ಭಯ ಹೊಕ್ಕೊಂಡೈತಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಹೆದರಿ ಗ್ಯಾಸ್ ಮತ್ತು ಕುಕ್ಕರ್ನ ಯೂಸ್ ಮಾಡತ್ತೀನಿ ಫ್ರೆಂಡ್ಸ್. ಭಯ ನನಗಂತೂ. ಮತ್ತು ಗ್ಯಾಸ್ ಫಿಟ್ಟಿಂಗು ಮಾಡೋಕ್ಕೆ ಬರೋಲ್ಲ ನನಗೆ. ಫಿಟ್ಟಿಂಗ್ ಮಾಡ್ಬೋದು ಧೈರ್ಯ ಮಾಡಿ, ಆಮೇಲೆ ಅದು ಏನಾದರೂ ಲೀಕೇಜ್ ಆದರೆ ಏನಾರಾದ್ರೆ ಅನ್ನೋ ಒಂದು ಭಯ. ಹಾಗಾಗಿ ನಮ್ಮ ಮನೆಯವ್ರು ಇದ್ದಾಗ ಖಾಲಿ ಆದ್ರೆ ಅವರ ಹಾಕಿಕೊಡ್ತಾರೆ, ಇಲ್ಲಾಂದ್ರೆ ಅಕ್ಕಪಕ್ಕದವ್ರು ಕರೆದು ಹಾಕಿಸ್ಕೊತೀನಿ. ಎಷ್ಟು ಕುಕ್ ನನಗೆ ಭಯ ಐತಿ ಫ್ರೆಂಡ್ಸ್. ಅಷ್ಟೊಂದು ಧೈರ್ಯ ಇಲ್ಲ ನನ್ನ ಹತ್ರ. ಏನು ಮಾಡ್ತೀರಿ, ಯಾವಾಗಲೂ ಹಿಂಗೆ ಬಂದೀನಿ. ಧೈರ್ಯ ಸ್ವಲ್ಪ ಕಡಿಮೆ ನನಗೆ. ಏನು ಮಾಡೋಕ್ಕಾಗಲ್ಲ. ಧೈರ್ಯ ಯಾವಾಗ ಕೊಡ್ತಾನೆ ದೇವ್ರು ಕೊಡಲಿ ಅಂತೇಳಿ ಸುಮ್ಮನೆ ಹೊಂಟೀನಿ ನೋಡ್ರಿ. ಈ ಕುಕ್ಕರ್ ಗ್ಯಾಸ್ ಸ್ಟವಿಂದ ಭಾಳ ಭಯ ಐತೆ ನನಗಂತೂ. ಈಗ ಅದು ವಿಜಲ್ ಹೋಗಲಿ. ವಿಜಲ್ ಹೋದ್ಮೇಲೆ ಅನ್ನಕ್ಕೆ ಇಡಬೇಕು. ಅಕ್ಕಿ ನೀರು 1 ಗ್ಲಾಸ್ ಹಾಕಿದೆ, ಯಾಕಂದ್ರೆ ಖಾಲಿ ಆಯ್ತು. ಇನ್ನೊಂದು 1.5 ಗ್ಲಾಸ್ ಹಾಕಬೇಕು. 2.5 ಬಟ್ಲ ಅಕ್ಕಿ ಹಾಕಿ 3-4 ಮಂದಿಗೆ. ಮತ್ತು ಸಾಂಬಾರು ಅಷ್ಟೇ ಇವತ್ತು ಊಟ. ಸಾಂಬಾರು ಈಗ ಜಾಸ್ತಿ ಮಾಡೀನಿ. ಉಳಿದ್ರೆ ನಾಳೆ ದೋಸೆಗೆ ಅದನ್ನೇ ಮಾಡ್ತೀನಿ, ಇಲ್ಲಾಂದ್ರೆ ನೋಡ್ತೀನಿ ಏನಾದ್ರೆ. ಈಗ ನೋಡ್ರಿ, ಕುಕ್ಕರ್ ಒಂದೇ ವಿಸಲ್ ಕೂಗಿಸ್ಬಿಟ್ಟೆ ಭಯ ಆಗಿ. 2 ಅಥವಾ 3 ಕೂಗಿಸ್ಕೋಬೋದು ವಿಸಲ್. ಸಾಂಬಾರು ಅಂತೂ ಸೂಪರಾಗಿ ಘಮ ಘಮ ಅನ್ನಕತ್ಬಿಟ್ಟಿತ್ತು. ಚಿಕನ್ ಸಾಂಬಾರು ಥರ ಸ್ಮೆಲ್ ಬರ್ತಾಯಿತ್ತು. ಅಷ್ಟು ಚೆನ್ನಾಗಾಗಿತ್ತು. ಈಗ ತೋರ್ಸಾಕತ್ತಿದ್ದು ನೋಡ್ರಿ, ಅದೇ ಚಿಕ್ಕದಾಗಿರುತ್ತೆ ಅದು ಚೆನ್ನಾಗಿ ಹಾಕಿದ್ದೀವೋ ಇಲ್ಲೋ ಅಂತಂದು ನೋಡಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಬೇಕಾಗತ್ತೆ. ಇಲ್ಲಾಂದ್ರೆ ಅದು ಮ್ಯಾಗ ಹಾರಿಬಿಟ್ಟು ಎಲ್ಲ ಗಂಜಿ ಅಥವಾ ಏನಾದರೂ ಸಾಂಬಾರಿದ್ದರೆ ಮೇಲ್ಗಡೆ ಹೋಗಿ ಎಲ್ಲ ಹಾಳಾಗಿಬಿಡ್ತೈತಿ ಫ್ರೆಂಡ್ಸ್. ಹಾಗಾಗಿ ಕುಕ್ಕರ್ ಮುಚ್ಚಳನ ನೀಟಾಗಿ ನೋಡಿ ಮುಚ್ಚಬೇಕಾಗತ್ತೆ ಮಾಡಬೇಕಾದ್ರೆ. ನೋಡ್ರಿ, ಸಾಂಬಾರು ರೆಡಿ ಆಯಿತು. ಈಗ ಹಿಂದಿನ ಒಲೆ ಮ್ಯಾಗ ಅನ್ನಕ್ಕೆ ಇಟ್ಟಿನಿ ಫ್ರೆಂಡ್ಸ್. ಇಲ್ಲೇ ಇಟ್ರೆ ಮತ್ತು ಭಾಗ್ ಅಂತೈತಿ ಅದು. ಅದಕ್ಕೆ ಹಿಂದಿನ ಒಲೆ ಮ್ಯಾಗನ ಇಟ್ಟಿನಿ. ಅದು ಒಂದು ಸ್ವಲ್ಪ ದೊಡ್ಡದೈತಿ, ಮೀಡಿಯಮ್ ಸೈಜ್ ಐತಿ.
ಈಗ ಅನ್ನ ಆದ್ಬಿಟ್ಲೆ ನಾವ್ಯಾಗ ಊಟ ಮಾಡಿಸ್ಬೇಕು. ಪಿಕ್ಚರ್ ನೋಡ್ಕೊಂಡು ಕುಂತಾರಲ್ಲಿ. ಆಲ್ರೆಡಿ ಸೌತೆಕಾಯಿನೂ ಕೂಡ ಹೆಚ್ಚಿಟ್ಟಿನಿ ನೋಡ್ಬೋದು. ಸೌತೆಕಾಯಿ ಅನ್ನದ ಜೊತೆಗೆ ಅನ್ನ ಸ್ವಲ್ಪ ತಿನ್ನಬೇಕು, ತರಕಾರಿ ಜಾಸ್ತಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಸೌತೆಕಾಯಿನೂ ಹೆಚ್ಚಿಟ್ಟಿನಿ. ಆಮೇಲೆ ಕಾಳು ಮತ್ತು ತರಕಾರಿ ಎಲ್ಲ ಒಟ್ಟಿಗೆ ತಿನ್ಬೋದಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ಇಷ್ಟು ಆಯಿತು. ನೈಟ್ ರೂಟೀನ್ ಇಷ್ಟ ಇರುತ್ತೆ ರೀ, ಅಡುಗೆ ಮಾಡೋದು, ಊಟ ಮಾಡೋದು, ಮಲಗೋದಷ್ಟೇ. ಈಗ ಅನ್ನ ವಿಜಲ್ ಕೂಗಿದ್ಬಿಟ್ಲೆ ಊಟ ಮಾಡ್ತೀನಿ. ನಾನು ವಿಜಲ್ ಕೂಗೋ ಮಟ್ಟ ಒಂದು ಸ್ವಲ್ಪ ಪಿಕ್ಚರ್ ನೋಡ್ತೀನಿ. ನೋಡಿರಿ ಪಿಕ್ಚರ್ ನೋಡಕತ್ತಾರ. ನಾವೇ ಓಡಾಡಕತ್ತಾಳ, ನಿನ್ನ ಸಾಕತ್ತಲ್ಲ, ಅದಕ್ಕೆ ಇಲ್ಲಿ ಬಂದ ತಾನ ಬಂದಾನ ಈ ಕಡೆ. ಹೌದಾ? ಬಾ ಬಾ ಅಣ್ಣ ವಿಜಲ್ ಕೂಗ್ಬೇಕು ಬಾ. ಹಾಂ ಒಟ್ಟು ಹಸ್ತೈತೆ. ಸಾಯಂಕಾಲ ಚಹಾ ಮಾಡಲಿಲ್ಲ, ಅದಕ್ಕೆ ಟೈಮ್ ಆಗಿಬಿಡ್ತಾ, ಅದಕ್ಕೆ ಚಹಾ ಮಾಡೋಕ್ಕೆ ಹೋಗಲಿಲ್ಲ. ಚಹಾ ಕುಡಿದ್ರೆ ಮತ್ತೆ ಊಟ ಹೋಗಲ್ಲ ಅಂತ ಹೇಳ್ಬಿಟ್ಟು. ಏನಮ್ಮ ಚಿನ್ನಿ ಇವ ಟಿ ವಿ ಸೌಂಡ್ ಬರಾಕತ್ತೈತಿ ಫ್ರೆಂಡ್ಸ್. ನೋಡಿದ್ರಲ್ಲ, ತಟ್ಟೆಗೆ ಈಗ ಎರಡೂವರೆ ಸ್ಪೂನಷ್ಟು ರೈಸು ಮತ್ತು ಸಾಂಬಾರು, ಕಾಳು ಮತ್ತು ಆಲೂಗಡ್ಡೆ ಹಾಕಿ ಮಾಡಿದ್ನಲ್ಲ ಸಾಂಬಾರು. ಅದರ ಜೊತೆಗೆ ಹಪ್ಪಳನೂ ಕೂಡ ಕರೆದ್ಲು ನಮ್ಮ ನಮಿತಾ. ಬಟ್ ಈ ವಿಡಿಯೋ ಮಾಡ್ಕೊಲಿಲ್ಲ, ಯಾಕಂದ್ರೆ ನಾವ್ಯಾಗ ಫಸ್ಟ್ ತಿನ್ನಿಸ್ಬೇಕು ಅಂತೇಳಿ ಹಾಕ್ಕೊಂಡೆಲ್ಲ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳಕತ್ತೀನಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಈ ರೀತಿ ತುಪ್ಪ ಹಾಕಿ ತಿನ್ನಿಸಿದ್ರೆ ಸಾಂಬಾರು ಅನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ತುಪ್ಪ ಹಾಕಿದ್ಮೇಲೆ ಸೌತೆಕಾಯಿನೂ ಕೂಡ ಇಟ್ಕೊಂಡಿನಿ. ಹಪ್ಪಳನ ಯಾಕೆ ತೋರಿಸ್ಲಿಲ್ಲ ಅಂದರೆ, ನಾನು ಆಲ್ರೆಡಿ ನವ್ಯಾಗ ಊಟ ಮಾಡಿಸಿದ ಮೇಲೆ ಆಕಿ ಹಪ್ಪಳ ಕರೆದು ಕೊಟ್ಟಳು ನನಗೆ, ನಮ್ಮ ಮನೆಯವ್ರಿಗೆ. ಹಂಗೆ ನಮ್ಮ ನವ್ಯಾಗೂ ಕೂಡ ಒಂದು ತಿನ್ನಿಸಿದೆ. ನೈಟ್ ಹೊತ್ತು ಕರೆದಿರೋ ಐಟಮ್ ತಿನ್ನಬಾರ್ದು, ಬಟ್ ಬರೀ ಅನ್ನ ಸಾರು ಮಾಡಿರ್ತೀವಲ್ಲ ಆವಾಗ ಹಪ್ಪಳ ತಿನ್ನಬೇಕು ಅನಿಸುತ್ತೆ. ಹಂಗಾಗಿ ಹಪ್ಪಳ ಕರೆದ್ಲು. ಇನ್ನೊಂದು ಕಾರಣ ಏನಂದರೆ, ನಮ್ಮ ಮನೆಯವರು ಸೌತೆಕಾಯಿ ತಿನ್ನಂಗಿಲ್ಲ. ಹಾಗಾಗಿ ಅವ್ರಿಗೆ ಹಪ್ಪಳ ಕರೆದು ಕೊಟ್ಲಲ್ಲ, ನಮಗೂ ಒಂದೊಂದು ಕೊಟ್ಟಲು. ಸೌತೆಕಾಯಿ ಜೊತೆಗೆ ಹಪ್ಪಳನೂ ಕೂಡ ತಿಂದ್ವಿ. ರೈಸ್ ಕಡಿಮೆ ತಿಂದು ಸೌತೆಕಾಯಿನ ಜಾಸ್ತಿ ತಿಂದೆ ನಾನು. ಹಾಗಾಗಿ ಹಪ್ಪಳನೂ ಕೂಡ ಒಂದು ತಿಂದೆ. ತೀರ ಡಯಟ್ ಅಂದರೆ ತೀರ ಕಠಿಣವಾಗಿ ಮಾಡೋಕ್ಕಾಗಲ್ಲ ನನ್ನ ಕೈಲಂತರೂ. ನಾನೊಂದು ಸ್ವಲ್ಪ ತಿನ್ನೋದ್ರಾಗ ಮುಂದದೀನಿ, ಬಾಯಿ ಕಟ್ಟೋಕ್ಕಾಗಂಗಿಲ್ಲ, ಅಷ್ಟು ಇದೀನಿ ನಾನು. ಸ್ವಲ್ಪ ತಿಂದ್ರೂ ದಪ್ಪ ಜಾಸ್ತಿ ಆಗಿಬಿಡ್ತೀನಿ. ಹಂಗೆ ಏನು ಮಾಡೋಕ್ಕಾಗಲ್ಲ, ನಮಗೆ ಕೈಲಿ ಎಷ್ಟಾಗುತ್ತೋ ಅಷ್ಟು ಡಯಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ತಿಂದೇಳ್ರಿ ಹೆಂಗಾಗೈತೆ ಅಂತಂದು. ಬಿಸಿ ಐತಿ ಹೌದಿಲ್ಲ? ತೋಣ ಹಾಂ ಚೆನ್ನಾಗೈತೆ ಸಾಂಬಾರು. ಹೊಡಿರಿ. ತೋಣ ಹೊಟ್ಟೆ ಹಸ್ಬಿಟ್ಟೈತಿ ನಾವ್ಯಾಗ, ಹೌದಿಲ್ಲ? ಹೌದವ, ಕ್ಲಾಪ್ಸ್ ಆಗ್ತಾವ್ರಿ. ಈಗ ನೋಡ್ರಿ, ನಾವ್ಯಾಗ ಊಟ ಮಾಡಿಸಿದ ಮೇಲೆ ನಾನು ಕೂಡ ಊಟ ಮಾಡಿದೆ. ಊಟ ಆದಮೇಲೆ ಇದೊಂದು ಟ್ಯಾಬ್ಲೆಟ್ನ ಬರೆದು ಕೊಟ್ಟಾರ ಡಾಕ್ಟ್ರು. ತುಂಬ ಕಿರಿಸ್ತಾಳ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಇದೊಂದು ಟ್ಯಾಬ್ಲೆಟ್ ಕೊಟ್ರ. ಈ ಟ್ಯಾಬ್ಲೆಟ್ ಹಾಕಿದ್ರೆ ಕಿರ್ಚೋದೇನು ಕಡಿಮೆ ಮಾಡ್ತಾ ಇಲ್ಲ ಆಕಿ. ಬಟ್ ಅದನ್ನು ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಟ್ಯಾಬ್ಲೆಟ್ ಹಾಕೋದ್ರಿಂದ ಆಕಿದೊಂದು ಸ್ವಲ್ಪ ಆ್ಯಕ್ಟಿವಿಟಿ ಹೆಂಗಂದರೆ ಸ್ವಲ್ಪ ಕಡಿಮೆ ಇರುತ್ತೆ. ಈ ಟ್ಯಾಬ್ಲೆಟ್ ಹಾಕಿಲ್ಲಪ್ಪ ಅಂತಂದರೆ ವಿಚಿತ್ರವಾಗಿ ಆಡ್ತಾಳೆ ಫ್ರೆಂಡ್ಸ್. ಹಾಗಾಗಿ ನಾನು ಆ ಟ್ಯಾಬ್ಲೆಟನ್ನು ಹಾಕ್ತೀನಿ ಮರೀದೇನೆ. ಏನೋ ಅಕಸ್ಮಾತ್ ಖಾಲಿ ಆಗೈತಿ ಅವತ್ತು ತರೋಕ್ಕಾಗಿಲ್ಲ ಟ್ಯಾಬ್ಲೆಟ್ ಅಂದರೆ, ಬಿಟ್ಟಾಗ ಏನಾಗುತ್ತಂದರೆ ಮರುದಿನ
ಫುಲ್ಲು ನಾಲ್ಗೆ ಎಲ್ಲ ಹೊರಗೆ ಹಾಕ್ತಾಳೆ. ಆಮೇಲೆ ಕಣ್ಣು ಒಂಥರ ಮಾಡ್ತಾಳೆ, ಏನೋ ಒಂದೊಂದು ಥರ ಆ್ಯಕ್ಟಿವಿಟಿ ಮಾಡ್ತಿರ್ತಾಳೆ. ಅದನ್ನು ನೋಡೋಕ್ಕಾಗಲ್ಲ ನಮ್ಗೆ, ಆ ಥರ ಮಾಡ್ತಾಳೆ. ಹಂಗಾಗಿ ಆ ಟ್ಯಾಬ್ಲೆಟ್ ಅಂತೂ ತಪ್ಪಿಸೋದಿಲ್ಲ. ಏನೋ ಯಾವಾಗಾರ ಅಕಸ್ಮಾತ್ ಒಂದೊಂದು ಸಲ ತಪ್ಪಿಸ್ತೀವಿ ಅಷ್ಟೇ ಹೊರತು ಅದನ್ನು ತಪ್ಪಿಸಿದ್ರೆ ನಮಗೆ ಪ್ರಾಬ್ಲಮ್ಮು. ಯಾಕಂದ್ರೆ ಆಕಿ ಮಾಡೋ ಆ್ಯಕ್ಟಿವಿಟೀಸ್ನ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಒಂದು, ಮತ್ತು ಆಕಿ ಕಿರ್ಚಾಡೋದು ಅಳೋದು ಅದನ್ನು ಕೂಡ ಕೇಳಿಸ್ಕೊಳಕ್ಕಾಗಲ್ಲ. ನನಗಂತೂ ಇವಾಗ ಹೆಂಗಾಗೈತೆ ಅಂದರೆ ಆಕಿ ಕಿರ್ಚೋದು ಕೇಳಿ ಕೇಳಿ ಕಿವಿನ ಒಂದು ಸ್ವಲ್ಪ ಇದಾಗ್ಬಿಟ್ಟವು ನನಗೆ. ಹೊರಗಡೆ ಹೋಗಿರ್ತೀನಲ್ಲ, ಗದ್ದಲ್ದಾಗ ಅವ್ರು ಏನೋ ಕೇಳ್ತಿರ್ತಾರೆ, ಏನೋ ಹೇಳ್ತಿರ್ತಾರೆ, ಅಲ್ಲಿ ನನಗೆ ಸರಿಯಾಗಿ ಕಿವಿನೂ ಕೂಡ ಕೇಳಿಸ್ಲಾರ್ದಂಗೆ ಆಗ್ಬಿಟ್ಟೈತಿ. ಅಷ್ಟು ಕಿರ್ಚೋದು ನಮ್ಮ ನವ್ಯ. ಅದು ಒಂದು ದೇವ್ರು ಕಡಿಮೆ ಮಾಡಬೇಕು ಕಿರ್ಚೋದು. ಮೊನ್ನೆ ತುಂಬಾ ಬೇಜಾರಾಗ್ಬಿಡ್ತು, ಕಿವಿ ಒಂಥರ ನೋವು ಆಗ್ಬಿಡ್ತಾವೆ ಆಕಿ ಕಿರ್ಚೋದು ಕೇಳಿ ಕೇಳಿ. ಈಗ ನೋಡ್ಬೋದು ಟ್ಯಾಬ್ಲೆಟ್ ಹಾಕಿದ ತಕ್ಷಣ ಒಂದು ಸ್ವಲ್ಪ ಒಂದು 10-15 ನಿಮಿಷ ಓಡಾಡಿಸ್ತೀನಿ ಅಲ್ಲೇ ಒಳಗೆ. ಓಡಾಡಿಸಿದ್ಮೇಲೆ ಮನಗಸಕ್ಕೆ ಕರ್ಕೊಂಬಂದಿನಿ. ದಿನಾಲು ನನ್ನ ಕಡೆಗೆ ಹೊಳ್ಳಿ ಮಲ್ಕೊತಿದ್ಲು. ಹಾಕಿದ ತಕ್ಷಣ ನಿದ್ದೆ ಬಂತಂದ್ರೆ ನನ್ನ ಕಡೆಗೆ ಹೊಳ್ಳಿ ಮಲ್ಕೊಂಬಿಡ್ತಾಳೆ. ಇವತ್ತು ನಾನು ಈ ಕಡೆ ಹೊಳ್ಳಪ್ಪ ಅಂತಂದ್ರೂ ಹೊಳ್ತಾ ಇಲ್ಲ, ಯಾಕಂದ್ರೆ ಕ್ಯಾಮ್ರಾ ಇಟ್ಟಿದ್ದೀನಿ. ಆಮೇಲೆ ಟಾರ್ಚ್ ಆನ್ ಆಗೈತೆ ನೋಡ್ರಿ, ಆಮೇಲೆ ದೊಡ್ಡ ಲೈಟ್ ಆನ್ ಐತಿ. ಹಾಗಾಗಿ ಅದನ್ನು ನೋಡ್ತಾ ಇದ್ಲು. ಕ್ಯಾಮ್ರಾ, ಮೊಬೈಲು, ಟಾರ್ಚ್ ಅದು ಶೈನಿಂಗ್ ಆಗ್ತಾ ಇತ್ತಲ್ಲ, ಒಟ್ಟು ನನ್ನ ಕಡೆಗೆ ಹೊಳ್ತಾ ಇಲ್ಲ. ಬಟ್ ದಿನಾಲು ನನ್ನ ಕಡೆಗೆ ಹೊಳ್ಬಿಟ್ಟು ಮಕ್ಕೊಳೋದು. ನನ್ನ ಕಾಲು ಮೇಲೆ ಕಾಲು ಹಾಕಿ ಮಕ್ಕೊತಾಳೆ. ನಮ್ಮ ನಮಿತ ಅದನ್ನು ವೀಡಿಯೋ ಮಾಡಿ ಎಷ್ಟು ಚಂದ ಐತಿ. ಬಟ್ ಅದನ್ನ ಶೇರ್ ಮಾಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಭಾಳ ದಿವಸ ಆಯಿತು ಇದು ವಿಡಿಯೋ ಮಾಡಿಕೊಂಡು ಬೇಡ ಅಂತೇಳ್ಬಿಟ್ಟು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದ್ರೆ ಅವತ್ತು ನಾನು ನೈಟಿ ಹಾಕ್ಕೊಂಡಿದ್ದೆ. ಈ ಥರ ಪ್ಯಾಂಟು ಕುರ್ತಾ ಹಾಕ್ಕೊಂಡಿದ್ನಿ ಅಂದ್ರೆ ಶೇರ್ ಮಾಡ್ಕೋಬೋದಿತ್ತು. ಸದ್ಯಕ್ಕೆ ಬೇಡ ಅನಿಸ್ತು ನನಗೆ, ಹಾಗಾಗಿ ಶೇರ್ ಮಾಡ್ಕೊಂಡು. ತುಂಬ ಚೆನ್ನಾಗಿ ಮುಕ್ಕೊಂಡಿರ್ತಾಳೆ, ನನ್ನ ತಬ್ಬಿಕೊಂಡು ನನ್ನ ಕಾಲ ಮೇಲೆ ಕಾಲು ಹಾಕ್ಕೊಂಡು ಮುಕ್ಕೊತಾಳೆ. ಆಮೇಲೆ ನನ್ನ ಪಕ್ಕಕ್ಕಿಲ್ಲ ಅಂದರೆ ಕೈ ಆಡಿಸ್ತಿರ್ತಾಳೆ. ನಾನಿಲ್ಲ ಅಂದರೆ ಎದ್ದು ಕುಂತ್ಕೊಂಡ್ಬಿಡ್ತಾಳೆ. ನಾ ಅದೀನಿ ಅನ್ನೋದು ಕನ್ಫರ್ಮ್ ಆಯ್ತಂದರೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಮಕ್ಕೊಂಬಿಡ್ತಾಳೆ. ನೋಡ್ಬೋದು ಈಗ ಆ ಕಡೆನ ಹೊಳ್ಳ, ನನಗೂ ಸಾಕಾಯ್ತು ಈ ಕಡೆ ಹೊಳ್ಳು ಅಂದ್ಬಿಟ್ಟು. ಹಂಗಾಗಿ ನನ್ನ ಪಾಡಿ ನಾ ಮಕ್ಕೊಳಕತ್ತಿದ್ದೆ. ಮತ್ತು ದೊಡ್ಡ ಲೈಟ್ ಆನ್ ಐತಲ್ಲ, ಅದಕ್ಕೆ ಹೊಳ್ಳಿಕ್ಕಿ ಅಂತ ಹೇಳ್ಬಿಟ್ಟು ದೊಡ್ಡ ಲೈಟ್ ಆಫ್ ಮಾಡಿ ಸಿಂಗಲ್ 0 ಬಲ್ಬ್ ಬರುತ್ತೆ ನೋಡ್ರಿ, ಅದನ್ನು ಹಾಕ್ಕೊತೀನಿ. ಇಷ್ಟ ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.